ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ಕತೆ ಒಂದು ಚಿಕ್ಕ ಊರಿನ ಮನೆಯಲ್ಲಾರಂಭವಾದ ಮೃದು ಪ್ರೀತಿ, ಕುಕಿಂಗ್ ಮೂಲಕ ನಿಧಾನವಾಗಿ ಅರಳಿದ ಒಂದು ಮ್ಯಾಚ್ಯೂರ್ ಬಾಂಡ್ ಬಗ್ಗೆ. ನನ್ನ ಹೆಸರು ಮೀನಾಕ್ಷಿ. ನನಗೆ 42 ವರ್ಷ. 3 ವರ್ಷಗಳ ಹಿಂದೆ ಗಂಡನನ್ನು ಕಳೆದುಕೊಂಡ ನಂತರ ನಾನು ನನ್ನ ಮಗ, ಸೊಸೆಯೊಂದಿಗೆ ಪಟ್ಟಣದಲ್ಲೇ ವಾಸವಿದ್ದೆ. ಅವರಿಗೆ ಉದ್ಯೋಗದ ಕಾರಣದಿಂದ ಮನೆಯಲ್ಲಿ ನಾನು ಒಂಟಿಯಾಗಿರುವ ಸಮಯ ಹೆಚ್ಚು. ಒಂದು ದಿನ ನನ್ನ ಭಾವನ ಮನೆಯವರು ತಮ್ಮ ದೂರದ ಸಂಬಂಧಿಯಾದ ಅರಸ್ ಎಂಬ ಯುವಕನು ಬೆಂಗಳೂರಿನಿಂದ ಊರಿಗೆ ಬರುತ್ತಾನೆ. ಅವನು ಸ್ವಲ್ಪ ದಿನ ನನ್ನ ಮನೆಯಲ್ಲಿ ಉಳಿಯಲು ಹೇಳಿ ಕಳುಹಿಸಿದರು. ನಾನು ಒಪ್ಪಿಕೊಂಡೆ. ಕೆಲವೇ ದಿನಗಳಲ್ಲಿ ಅರಸ್ ನಮ್ಮ ಮನೆ ಬಾಗಿಲಿಗೆ ಬಂದು ಮೀನಾಕ್ಷಿ ಅತ್ತೆ ಎಂದು ಕೇಳಿದ. ಅವನ ಮುಖದಲ್ಲಿ ನಿಷ್ಕಪಟ ನಗು ಮತ್ತು ಗೌರವದ ದೃಷ್ಟಿ. ಅವನು ನನಗೆ ಅತ್ತೆ ಅಲ್ಲವಾದರೂ ಮನೆಯವರು ಪರಿಚಯಿಸಿದ್ದರಿಂದ ಆತ ಹೀಗೆ ಕರೆಯುತ್ತಿದ್ದ. ಮೊದಲ ದಿನ ಸ್ವಲ್ಪ ಸಂಕೋಚ ಇದ್ದರೂ ಮನೆಯಲ್ಲಿ ಇಬ್ಬರೇ ಇದ್ದುದರಿಂದ ಮಾತು ನಿಧಾನವಾಗಿ ಬೆರೆಯಿತು. ಸಂಜೆ ಅವನು, ಅತ್ತೆ, ನಾನು ಅಡುಗೆ ಮಾಡಲಾರೆ, ಆದರೆ ಅಡಿಗೆಯ ವಾಸನೆ ಇಷ್ಟ ಎಂದಾಗ ನಾನು ನಗುತ್ತಾ, ಬಾ, ನೋಡ್ತೀಯ ಹೇಗೆ ಮಾಡ್ತಾರೆ ಎಂದೆ. ಅಡುಗೆಮನೆಗೆ ಬಂದು ಅವನು ತರಕಾರಿ ಕತ್ತರಿಸುವುದು, ಮಸಾಲೆ ತಯಾರು ಮಾಡುವುದು, ಗಾಡಿ ಹೊಡೆಯುವುದು ಇವೆಲ್ಲವನ್ನೂ ಹೊಸ ಹುರುಪಿನಿಂದ ಕಲಿಯುತ್ತಾ ಇದ್ದ. ಅವನ ಇನ್ನೊಸೆಂಟ್ ಎಕ್ಸ್ಪ್ರೆಷನ್ಸ್ ನೋಡಿ ನನಗೂ ನಗುವು ತಡೆಸಿಕೊಳ್ಳಲು ಆಗುತ್ತಿರಲಿಲ್ಲ. ರಾತ್ರಿ ಊಟ ಮಾಡಿ ಇಬ್ಬರೂ ಬಾಗಿಲು ಹತ್ತಿರದ ಬಂಡೆಯ ಮೇಲೆ ಕುಳಿತು ಮಾತಾಡುತ್ತಿದ್ದೆವು. ಅವನು ತನ್ನ ಜೀವನದ ಲೋನ್ಲಿನೆಸ್ ಬಗ್ಗೆ ಮತ್ತು ಯಾವಾಗಲೂ ಒಬ್ಬಂಟಿಯಾಗಿ ಎವ್ರಿಥಿಂಗ್ ಹ್ಯಾಂಡಲ್ ಮಾಡಬೇಕಾದ ಕತೆಗಳು ಹಂಚಿಕೊಂಡ. ನಾನು ನನ್ನ ಒಂಟಿತನದ ನೋವುಗಳ ಕೆಲವು ಪುಟಗಳನ್ನು ತೆರೆಯುವಂತೆ ಆಯಿತು. ಆ ರಾತ್ರಿ ಅವನ ಮಾತಿನ ಸೌಮ್ಯತೆಯಲ್ಲಿ ಏನೋ ಮೃದುವಾದ ಬಾಂಡ್ ಮೂಡುತ್ತಿರುವುದು ಸ್ಪಷ್ಟವಾಗಿತ್ತು. ಮುಂದಿನ ಬೆಳಗ್ಗೆ ಭಾರೀ ಮಳೆ. ನಾನು ಚಹಾ ಮಾಡುತ್ತಿದ್ದಾಗ ಅರಸ್, ಅತ್ತೆ, ಸಹಾಯ ಮಾಡ್ಲಾ ಎಂದು ನಗುತ್ತಾ ಕೇಳಿದ. ಅವನ ನಗು ತಿರಿಯದಂತೆ ನನ್ನ ಮನಸ್ಸನ್ನು ಹತ್ತಿರಕ್ಕೆ ತರುತ್ತಿತ್ತು. ನಾವು ಚಹಾ ಕುಡಿಯುತ್ತಾ ಮಳೆ ನೋಡುವಾಗ ಒಂದು ನೆಮ್ಮದಿ ಮನೆಯೊಳಗಿದ್ದುದು ಅನುಭವವಾಯಿತು. ಮಧ್ಯಾಹ್ನ ನಾವು ಒಟ್ಟಿಗೆ ಅಡುಗೆ ಮಾಡಲು ತೀರ್ಮಾನಿಸಿದೆವು. ಅವನು ಬೆಸನ್ ಮಿಶ್ರಣ ಮಾಡುತ್ತಾ ಕೈಗೆ ಹಚ್ಚಿಕೊಂಡ. ನಾನು ಅವನ ಕೈ ಹಿಡಿದು, ಹೀಗೆ ಮಾಡ್ಬಾರಲ್ಲ, ನಿಧಾನ ಎಂದಾಗ ನಮ್ಮಿಬ್ಬರ ನಡುವೆ ಕ್ಷಣಕಾಲ ಮೌನ ಮೂಡಿತು. ದೀಪದ ಬೆಳಕಿನಲ್ಲಿ ಅವನ ಕಣ್ಣಲ್ಲಿ ಕಾಣಿಸಿಕೊಂಡ ಆ ಭಾವನೆ, ಕರುಣೆ, ಗೌರವ ಮತ್ತು ಹೇಳಲಾಗದ ಹತ್ತಿರಿಕೆ. ಸಂಜೆ ವಿದ್ಯುತ್ ಹೋಗಿಬಿಟ್ಟಿತು. ಮನೆಯೊಳಗೆ ಕತ್ತಲೆ, ಮಿಂಚಿನ ಸದ್ದು ಮತ್ತು ಅಡುಗೆಮನೆಯ ದೀಪದ ಒಂದೇ ಬೆಳಕು. ಇಬ್ಬರೂ ದೀಪ ಹತ್ತಿರ ನಿಂತು ಅಡುಗೆ ಮಾಡ್ತಿದ್ದಾಗ ವಾತಾವರಣ ಪೂರ್ಣವಾಗಿ ಮೃದುವಾಗಿ, ಹತ್ತಿರಿಕೆಯ ಹೊಳಪಿನಲ್ಲಿ ತುಂಬಿ ಕಾಣುತ್ತಿತ್ತು. ಅವನು ಕಾಯಿ ಹುರಿಯುವಾಗ ದೀಪ ತೇಲಿದ. ನಾನು ಅವನ ಕೈ ಹಿಡಿದು, ಇಲ್ಲ, ಬೇಗ ಮಾಡ್ಬೇಡಿ ಎಂದು ಹೇಳಿದಾಗ ಅವನು ನಿಧಾನವಾಗಿ ನನ್ನ ಕೈ ಬಿಟ್ಟರು. ಧ್ವನಿಯಲ್ಲಿ ಮುದ್ದಾದ ಕಾಳಜಿ, ಅತ್ತೆ, ನಿಮ್ಗೆ ಯಾರು ಕಾಳಜಿ ವಹಿಸ್ತಾರೆ? ನೀವು ಇಷ್ಟು ಒಬ್ಬರೇ ಎಂದು ಕೇಳಿದ. ಅವನ ಧ್ವನಿಯಲ್ಲಿ ಉಂಟಾದ ನಿಜವಾದ ಕಾಳಜಿಯಿಂದ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ಅರಸ್, ಯಾರಾದರೂ ಜೊತೆ ಇರುವುದೇ ಸಾಕಲ್ಲ, ಕೇಳುವವರು ಬೇಕು ಎಂದು ನಾನು ಹೇಳಿದೆ. ರಾತ್ರಿ ಊಟ ಮಾಡಿದ ನಂತರ ಹಾಲ್ನಲ್ಲಿ ದೀಪದ ಬೆಳಕಿನಲ್ಲಿ ಕುಳಿತು ಇಬ್ಬರೂ ಜೀವನದ ಹಲವಾರು ವಿಷಯಗಳನ್ನು ಹಂಚಿಕೊಂಡೆವು. ಒಂದೇ ದೀಪದ ಬೆಳಕಿನಲ್ಲಿ ಇಬ್ಬರ ಮುಖದಲ್ಲಿ ಕಾಣುತ್ತಿದ್ದ ಮೃದುವಾದ ಭಾವನೆ ಆ ಕ್ಷಣವನ್ನು ಸಂಪೂರ್ಣವಾಗಿ ವಿಶೇಷವಾಗಿಸಿತ್ತು. ಅವನು ನನ್ನನ್ನು ನೋಡಿ, ಮೀನಾಕ್ಷಿ ಅತ್ತೆ, ನಿಮ್ಮ ಜೊತೆ ಇರೋದು ಮನಸ್ಸಿಗೆ ಶಾಂತಿ ಕೊಟ್ಟಿದೆ. ಇಯರ್ಸ್ ನಂತರ ಮನೆಯಲ್ಲಿ ಇದ್ದ ಫೀಲಿಂಗ್ ಬರುತ್ತಿದೆ ಎಂದಾಗ ಮನಸ್ಸು ನಡುಗಿತು. ನಾನು ನಗುತ್ತಾ, ನಾನು ಹಾಗೆ ಅನಿಸುತ್ತಾ ಇದ್ದೆ ಎಂದಾಗ ಇಬ್ಬರೂ ಮೌನವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಂತೆ. ಆ ರಾತ್ರಿ ಅದು ಹೇಳದ, ಆದರೆ ಹೃದಯಕ್ಕೆ ಹತ್ತಿರವಾದ ಪ್ರೀತಿಯ ಮೊದಲ ಬೀಜ ಬಿತ್ತಿದ ರಾತ್ರಿಯಾಯಿತು. ಬೆಳಿಗ್ಗೆ ಮಳೆ ನಿಂತಿತ್ತು. ಅರಸ್ ಹೊರಡಲು ಸಿದ್ಧವಾಗಿದ್ದ.
ಬಾಗಿಲಲ್ಲಿ ನಿಂತು ನನ್ನನ್ನು ನೋಡಿ ಅತ್ತೆ, ನಾನು ಮತ್ತೆ ಬರುತ್ತೀನಿ. ನಿಮ್ಮ ಜೊತೆ ಇದ್ದ ಕ್ಷಣಗಳನ್ನು ಮರೆಸಿಕೊಳ್ಳೋದು ಕಷ್ಟ ಎಂದು ಮೃದುವಾಗಿ ಹೇಳಿದ. ನಾನು ಬಾಗಿಲಿನ ಹತ್ತಿರ ನಿಂತು ನಗುತ್ತಾ, ಬಾ ಅರಸ್. ಈ ಮನೆಗೂ, ಈ ಅಡುಗೆಗೂ, ಈ ಮಾತುಗಳಿಗೂ ಬಯಸಿದಾಗ ಬಾ. ಇಲ್ಲಿ ಬಾಗಿಲು ಯಾವಾಗಲೂ ತೆರೆದಿದೆ ಎಂದೆ. ಅವನು ಹೊರಟಾಗ ಮನೆಯಲ್ಲಿ ಖಾಲಿ ಅನ್ನಿಸಿದರೂ ಮನಸ್ಸು ತುಂಬಿಕೊಂಡಿತ್ತು. ಆ ದಿನ ಅಡುಗೆಮನೆಯಲ್ಲಿ ಆರಂಭವಾದ ಬಾಂಡ್ ಇಬ್ಬರಿಗೂ ಬೇರೆ ದಿಕ್ಕಿನಲ್ಲಿ ಸಾಗುತ್ತಿದ್ದವರ ಬದುಕಿಗೆ ಹೊಸ ಅರ್ಥ ನೀಡಿತ್ತು. ಹೇಳದ, ಬಲವಂತ ಮಾಡದ, ಆದರೆ ಹೃದಯದಲ್ಲಿ ಉಳಿಯುವ ಪ್ರೀತಿಯೊಂದು ನಿಧಾನವಾಗಿ ಅರಳಿತ್ತು. ಹೀಗೆ ಅತ್ತೆಯ ಮನೆಯಲ್ಲಿ ಕುಕ್ಕಿಂಗ್ ಮೂಲಕ ಆರಂಭವಾದ ಮೃದು ಸಂಬಂಧ ಇಬ್ಬರ ಬದುಕನ್ನು ಹೊಸ ದಾರಿಗೆ ಕೊಂಡೊಯ್ದಿತು. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಭಾವನಾತ್ಮಕ, ರೊಮ್ಯಾಂಟಿಕ್, ಸ್ಲೋಬರ್ನ್ ಮ್ಯಾಚ್ಯೂರ್ ಕತೆಗಳಿಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.